ರೋಸ್ಟರ್ ಆಫ್ ಕಲಿಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಈ ಸತಿ ಪಟಾಕಿ ಹಚ್ಚಿದೀರಿ, ನೆಕ್ಸ್ಟ್ ಸೀಸನ್ ಒಳಗಡೆ ಕರೆದಿಲ್ಲ ಅಂದ್ರೆ ಬಿಗ್ ಬಾಸ್ ಮನೆಗೆ ಬೆಂಕಿನೇ ಹಚ್ಬಿಡ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ತೀರ್ಪೆ ಸೋಕಿ ಮಾಡೋದೆಲ್ಲ ಬಿಟ್ಟು ಮನೆಗೆ ಹೋಗಿ ಊಟ ಮಾಡಿ ಮಕ್ಕ ಹೋಗಪ್ಪ ಹೋಗು. ಬಿಗ್ ಬಾಸ್ ನಾನು ದಿನ ಆಚೆ ನಿಂತ್ಕೊಂತ ಇದೀನಿ ಅಂದ್ರೆ ನನಗೇನ್ ಮಾಡಕ್ ಕೆಲಸ ಇಲ್ಲ ಅಂತ ಅಲ್ಲ, ನನ್ನಿಂದ ನಿಮ್ಗೆ ಒಳ್ಳೇದಾಗ್ಲಿ, ನಾನು ಒಳಗಡೆ ಬಂದ್ಮೇಲೆ ನಿಮ್ಗೆ ಒಳ್ಳೆ ಕಂಟೆಂಟ್ ಸಿಗ್ಲಿ ಅಂತ ಅಷ್ಟೇ. ನೋಡಿ ಕಂಡ್ರು ಅಣ್ಣಂದು ಎಂಥ ಮನಸ್ಸು, ಬಿಗ್ ಬಾಸ್ಗೆ ಒಳ್ಳೆ ಕಂಟೆಂಟ್ ಸಿಗಬೇಕು ಅಂತ ಬಿಗ್ ಬಾಸ್ ಒಳಗೆ ಇವನು ಕಳಿಸ್ಬೇಕು ಅಂತೆ. ಲೇ ನಿನಗೆ ಒಳ್ಳೆ ಕಂಟೆಂಟ್ ಸಿಗಲಾರ್ದೇ ಬಿಗ್ ಬಾಸ್ನೇ ಕಂಟೆಂಟ್ ಮಾಡಿಕೊಂಡು ದಿನ ಇಡೀ ರೀಲ್ಸ್ ಮಾಡ್ಕೊತ ಅಲ್ಲೇ ಇರ್ತೀಯ. ಈ ಬಿಗ್ ಬಾಸ್ಗೆ ಬುದ್ಧಿನೇ ಇಲ್ಲ, ಒಡೆ ಮಾಡೋ ಸೆಳೆ ನನ್ನ ಮಕ್ಕಳೆಲ್ಲ ಒಳಗಡೆ ಅವ್ರೆ. ನಮ್ಮಂತ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನೋಡ್ರಪ್ಪ ಇವನು ಮಮ್ಮಿ ಅಶೋಕ್ನ ಡುಮ್ಮಿ ಅಶೋಕ್ನ, ಇವನು ಬಿಗ್ ಬಾಸ್ಗೆ ಬುದ್ಧಿ ಇಲ್ಲ ಅಂತ ಹೇಳಕೊಂಡವನೆ. ಲೇ ಮಮ್ಮಿ ಅಶೋಕ್ ಅಲ್ಲ, ನೀ ಡುಮ್ಮಿ ಅಶೋಕ್ ಅಲ್ಲ. ಲೇ ನೀನೇ ಬಿಗ್ ಬಾಸ್ನ ಕಂಟೆಂಟ್ ಮಾಡಿಕೊಂಡು ದಿನ ರೀಲ್ಸ್ ಮಾಡ್ತೀಯ, ನೀನು ಒಳಗೋಗಿ ಕಂಟೆಂಟ್ ಕೊಡ್ತೀಯ. ಯಾರೋ ಬುಜ್ಜಿ ಅಂತ ವೇಟ್ ಕಂಡು ಬಂದಿರೋನು, ಒಳಗಡೆ ಬಂದ್ರೆ ಆ ಬುಜ್ಜಿನ ಬಜ್ಜಿ ಮಾಡ್ಕೊಂಡು ತಿನ್ಕೋಬಿಡ್ತೀನಿ. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಲೇ ಮಮ್ಮಿ ಅಶೋಕ, ನೀ ಇರೋದೇ ಮೊದಲೇ ಗೇ ಥರ ಇದೆಯಾ? ನೀ ಒಳಗೋಗಿ ಬುಜ್ಜಿನ ಬಜ್ಜಿ ಮಾಡೋದ್ರೊಳಗೇನೆ ನಿನ್ನ ಮಮ್ಮಿ ಅಶೋಕ್ನ ಡುಮ್ಮಿ ಅಶೋಕ್ ಮಾಡಿಬಿಡ್ತಾರೆ. ಖತಮ್. ಲೇ ರಜಾ ಬಂದಿರೋ 2 ದಿನಕ್ಕೆ ಚಿಗುರ್ಕೋಬಿಟ್ಟಿದ್ಯಾ, ಈ ವಾರ ನಿನ್ ಮನೆಗೆ ಹೋಗಲ್ಲ ಅಂತ ಏನ್ ಗ್ಯಾರಂಟಿ? ನಡೆಯೋ ಸೆಡೆ ಒಡೆ, ನಿನ್ ಬಾಗೆ ಒಂದು ಒಡೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡ್ರಪ್ಪ ಇವನು ಬಿಗ್ ಬಾಸ್ಗೆ ಹೋದ್ರೆ ಶಡೆ ಒಡೆ ಮಾಡ್ತಾವನೆ ಅಂತೆ. ಲೇ ಮಮ್ಮಿ ಅಶೋಕ, ನೀ ಬಿಗ್ ಬಾಸ್ಗೆ ಹೋದ್ರೆ ಅಲ್ಲಿ ಕಂಟೆಂಟ್ ಕೊಡಬೇಕು ಹೊರ್ತು ಶಡೆ ಒಡೆ ಮಾಡೋದಲ್ಲ. ಅದಕ್ಕೆ ಕಣೋ ನಿನ್ನ ಬಿಗ್ ಬಾಸ್ಗೆ ಕಳ್ಸಲ್ಲ ಅಂದಿದ್ದು. ನಿನ್ನಂತರನ ಬಿಗ್ ಬಾಸ್ಗೆ ಏನಾರ ಕಳಿಸಿದ್ರೆ ಶಡೆ ವಡೆ ಇಡ್ಲಿ ಸಾಂಬಾರ್ ಅನ್ಕೋಂತ ಬಿಗ್ ಬಾಸ್ನ ಹೋಟೆಲ್ ಥರ ಮಾಡಿಬಿಡ್ತೀರ. ಆಮೇಲೆ ನಾವೇನೈತಿ, ಆಮೇಲೆಲ್ಲ ವೀಕ್ಷಕರೆಲ್ಲ ನಿಮ್ಮಂಥ ಒಡೆ ಮಾಡೋ ಶಾಡೆ ನನ್ನ ಮಕ್ಕಳನ್ನೆಲ್ಲ ನೋಡ್ಕೋತಾ ಕೂಡ್ಬೇಕಾಗುತ್ತೆ. ನಮ್ ಸುದೀಪ್ ಬಾಸ್ ಮಾಡೋರೆ ಫಿಲಂ ಹುಚ್ಚ, ನಾನು ಬಿಗ್ ಬಾಸ್ ಒಳಗಡೆ ಕರ್ಕೊಂಡಿಲ್ಲ ಅಂದ್ರೆ ಗೇಟ್ ಮುಂದೆ ಆಗೋಯ್ತೀನಿ ಹುಚ್ಚ. ನೀ ಪಕ್ಕ ಹಾಕಿದಿ ಹುಚ್ಚ, ನೀ ಪಕ್ಕ ಹಾಕಿದಿ ಹುಚ್ಚ. ಜಾಗ ಖಾಲಿ ಮಾಡಲಿಲ್ಲ ಅಂದ್ರೆ ಬಿಗ್ ಬಾಸ್ ಟೀಮ್ನವರು ಮಾಡ್ತಾರೆ ನಿನ್ನ ಪಚ ಪಚ. ಹೇಳ್ರಲ್ಲ ಕರ್ದೇ ಕರಿತೀನಿ ಅಂತ, ನೀವ್ ಒಂದ್ಸತಿ ಕರೆದು ಬಿಟ್ರೆ ಬಿಗ್ ಬಾಸ್ ನ TRP ನ ಎಲ್ಲ ತಗೊಂಡೋಗ್ಬಿಡ್ತೀನಿ. ಬಿಗ್ ಬಾಸ್ ನೀವ್ ಒಳಗಡೆ ನನ್ನ ಕರೆಯಲ್ಲ ಅಂತ ಗೊತ್ತಾಗೋಯ್ತು. ಲೇ ಶಡೆ ನನ್ನ ಮಗನೇ, ಒಂದು ವಿಡಿಯೋದಲ್ಲಿ ಕರೀದಿಲ್ಲ ಅಂತೀಯ, ಒಂದು ವಿಡಿಯೋದಲ್ಲಿ ಕರಿತೀರಿ ಅಂತೀಯ. ಒಟ್ಟಿನಲ್ಲಿ ನಮ್ಗೇನು ಗೊತ್ತಾಯ್ತು ಅಂದರೆ ನಿನಗೆ ವಿಡಿಯೋ ಮಾಡೋಕ್ಕೆ ಕಂಟೆಂಟ್ ಇಲ್ಲ. ಅದಕ್ಕೋಸ್ಕರ ಬಿಗ್ ಬಾಸ್ ಹೆಸರನ್ನೇ ಕಂಟೆಂಟ್ ಮಾಡ್ಕೋತಾ ದಿನ ಅದ್ರ ಮೇಲೆ ರೀಲ್ಸ್ ಮಾಡ್ತೀಯ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.